ದುಮ್ಮದ ಕಲೋಡಿ ಎಂಗಳು ತಿಂತಿನ ಪೂರ ವಸ್ತುಲೆಂಡ್ಲ ನೆನಪು ಮಲ್ತದೆ ಹಲವು ಬಗೆತ್ತ ಗೋವು ಪುದರ್ ಬಂಡ್ಲೆ ಅವು ಐಟಮ್ ಮುಲ್ಪ ಉಂಡೇನಿ. ನಮ್ಮದು ಸೂಪರ್ ಸೇಲ್, ನಮ್ಮದು ಸ್ಟಾಕ್ ಈಗ ಬೇಗ ಖಾಲಿಯಾಗೋದ್ರಲ್ಲಿ ಉಂಟು. ಸಾಧಾರಣವಾಗಿ ನಮ್ಮ ಹಿರಿಯರು ಹೇಳುವಂಥ ಒಂದು ಮಾತು ಉಂಟು, ಬಂದ ದಾರಿಯನ್ನು ಮರೆಯಬಾರದು. ಸ್ಪೆಷಲ್ ಅಲ್ಲಿ ತುಂಬ ಐಟಮ್ಸ್ ಉಂಟಂತೆ, ನಾನು ಕೂಡ ಕೇಳಿಪಟ್ಟೆ. ಈಗ ಟ್ರೈ ಮಾಡಲಿಲ್ಲ, ಹೋಗಿ ಟ್ರೈ ಮಾಡಬೇಕು ಹೇಗೆ ಅಂತ ಮತ್ತೆ ರಿವ್ಯೂ ಮತ್ತೆ ಹೇಳ್ತೇನೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ರೋ ಗ್ಯಾಂಗ್. ನಾವಿವತ್ತು ಎಲ್ಲ ಬೆಳಿಗ್ಗೆದು ಪ್ರಿಪರೇಷನ್ ಎಲ್ಲ ನೋಡಿ ತೋರಿಸಿದ್ವಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ. ಈಗ ನಾವು ಇವತ್ತು ಸಂಜೆದು ಎಂಥ ಆಟಿದ ಗಮ್ಮತ್ ಅಂದರೆ ಪೌಸ ಪಕ್ವನ ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ. ಮಳೆಗಾಲದ ತಿಂಡಿ ತಿನಿಸುಗಳನ್ನು ಸ್ವಲ್ಪ ಟೇಸ್ಟ್ ಮಾಡುವ ಅಂತೇಳಿ ಬಂದಿದ್ದೇವೆ. ಹೇಗೆ ಆಗಿದೆ ಅಂತೇಳಿ ಎಲ್ಲ ರೆಡಿ ಮಾಡಿದ್ದಾರೆ. ಸ್ಟಾರ್ಟ್ ಆಯಿತು ಪ್ರೋಗ್ರಾಮ್. ನೋಡಿ ಬನ್ನಿ ಹೋಗುವ, ಒಳಗೆ ಹೋಗಿ ನೋಡುವ. ಬನ್ನಿ ಗಾಯ್ಸ್. ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಇದು ಎಂತ, ಇದು ಬೆಲ್ಲ ಮತ್ತು ತೆಂಗಿನಕಾಯಿ ಯಾವುದು ಬೆಲ್ಲ ಇದು ಓಲೆ ಬೆಲ್ಲ. ಓಲೆ ಬೆಲ್ಲ ಅಂದರೆ ಅದು ಕಟ್ಟು ತೆಂಗಿನಕಾಯಿ ಇದರಿಂದ ಕಬ್ಬಿನಿಂದ ಮಾಡಿದಂತೆ. ಇದು ಜೀವಕ್ಕೆ ಒಳ್ಳೆಯದು, ಬಾಣಂತಿಗೆಲ್ಲ ಬಹಳ ಒಳ್ಳೆಯದು. ಸರಿ, ಈಗ ನಮ್ಮ ಜೊತೆಗೆ ತೆಂಗಿನಕಾಯಿ ತುಂಡು ಇಟ್ಟಿದ್ದಾರೆ. ಹಾಂ, ಥ್ಯಾಂಕ್ ಯು. ಜೊತೆಗೆ ಅಲ್ಲಿ ಕಷಾಯ ಇಟ್ಟಿದ್ದಾರೆ. ಯಾವ ಕಡೆ? ಆ ಕಡೆ ಬಲ ಕಡೆ. ಅದು ಕಷಾಯ ಕುಡಿದು ಹೋಗೋದು. ಅದು ಕಷಾಯ ಕುಡಿದು ಹೋಗೋದು. ಒಳ್ಳೆ ನಾವು ಕುಡ್ದು ಹೋಗೋದು ಒಳಗಡೆ. स्त्री संघटन आणि इतर सोगोळीक आयोगांच्या सहकारान आसा केल्ल्या पावसा खाना फेस्ट ನೋಡಿ ಆಗ ಮಾಡಿದ್ದು ಪತ್ರೊಡೆ ಈಗ ಪ್ಯಾಕ್ ಆಗ್ತಾ ಉಂಟು. ಎಷ್ಟು ಕೆ ಜಿದು ಕಂಟೈನರ್ ಇದು? ಹಾಫ್ ಕೆ ಜಿದ? ಹಾಫ್ ಕೆ ಜಿದು ಪತ್ರೊಡೆ.
ಈಗ ನಮ್ಮ ಜೊತೆ ಮಿಸ್ಟರ್ ಲ್ಯಾನ್ಸ್ ಅವರಿದ್ದಾರೆ. ಅವರು ಚಿಕನ್ ಸುಕ್ಕ ಎಲ್ಲ ಶೇರ್ ಕೊಡ್ತಾ ಇದ್ದಾರೆ. ಹೇಗೆ ಆಗ್ತುಂಟು? ಚೆನ್ನಾಗಿ ತುಂಬ ಏನು ಪರಿಮಳ ಗೊತ್ತುಂಟ ಚಿಕನ್ ಸುಕ್ಕದು. ಹೌದಾ? ಇವತ್ತು ಚೆನ್ನಾಗಿ ಊಟ ಮಾಡಬೇಕು. ಇದು ನಮ್ಮ ಮಂಗಳೂರಿನ ಸ್ಪೆಷಲ್. ಇವತ್ತು ಬಫತ್ ಅಂತ ಹೇಳ್ತಾರೆ. ಇವತ್ತಿನ ಸ್ಪೆಷಲ್ ಫುಡ್ ಓನ್ಲಿ 300 ರೂಪಾಯಿ ಒಂದು ಪ್ಯಾಕೆಟಿಗೆ. ಥ್ಯಾಂಕ್ ಯು. ಹೇಗೆ ಆಗ್ತಾ ಉಂಟು? ಹೇಗೆ ಸೇಲ್ ಆಗ್ತಾ ಉಂಟು? ನಮ್ಮದು ಸೂಪರ್ ಸೇಲ್. ನಮ್ಮ ಸ್ಟಾಕ್ ಈಗ ಬೇಗ ಖಾಲಿ ಆಗೋದ್ರಲ್ಲಿ ಉಂಟು. ಹಾಗಾಗಿ ಬೇಗ ಬನ್ನಿ, ಬೇಗ ತಗೊಳ್ಳಿ. ಹರಿಯಪ್ಪ. ಸೊ ಇವತ್ತಿದು ಫುಡ್ ಹೇಗೆ ಉಂಟು? ಸೂಪರ್ ಏನೆಲ್ಲ ತಗೊಂಡ್ರಿ ನೀವು? ಡಿಫ್ರೆಂಟ್ ಉಂಟಲ್ಲ, ಒಂದೊಂದು ಬಗೆಯದ್ದು ಒಂದೊಂದು ತರ ಉಂಟಲ್ಲ, ತಿನ್ನುವಾಗ ಖುಷಿ ಆಗ್ತದೆ. ಹೌದು, ಒಂದು ರೈನಿ ಸೀಸನ್ ಇದ್ದು ಒಂದು ಚಾಮ್ ಬರ್ತದೆ. ಚಾಮ್ ಬರ್ತದೆ. ಎಲ್ಲ ತಿಂಡಿ ತಿನಿಸುಗಳು ಒಂದೇ ಅಡಿಯಲ್ಲಿ, ಆದರೆ ಡಿಫ್ರೆಂಟ್ ಟೇಸ್ಟ್ ಅಲ್ಲ, ಅದೊಂದು ಖುಷಿ, ಅದೇ ಒಂದು ಮಜಾ. ಹೌದು. ಓಕೆ. ಟೈಮ್ ನಾವೊಂದು ಸೇವ್ ಇದು ಅಂದ್ರೆ ಸರ್ವ್ ಮಾಡೋದು, ನಮ್ಗೆ ತಿನ್ಲಿಕ್ಕೆ ಒಂದು ಅಪರ್ಚುನಿಟಿ ಸಿಗೋದು, ಇದೊಂದು ರೇರ್. ಹೌದು. ಮತ್ತೆ ಚಿಕ್ಕನಿಗಿಂದ ಇರುವ ನಿಮ್ಗೆ ನೆನಪು ಬರ್ತದ ತಿಂಡಿ ಎಲ್ಲ ತಿನ್ನುವಾಗ? ಹೌದೌದು. ನಮ್ಮ ಮುಂಚೆ ನಾವು ಮಕ್ಕಳಿರುವಾಗ ಯಾವುದೆಲ್ಲ ನಾವು ತಿಂದದ್ದು, ಅದೊಂದು ನಮ್ಗೆ ಒಂದು ಖುಷಿ, ಅದೊಂದು ರಿಪೀಟ್ ಆಯ್ತು ನಮ್ಮ ಲೈಫ್ ಅಲ್ಲಿ ಆಫ್ಟರ್ ಲಾಂಗ್ ಟೈಮ್. ನಮ್ಮ ಜೊತೆ ಇದು ಯಾವುದು ಸ್ಪೆಷಲ್ ಇವತ್ತು? ಇದು ರಾಗಿ ಮಣ್ಣಿ ಹೌದು. ಓಕೆ. ಎಷ್ಟು ಇದಕ್ಕೆ ಸೇಲ್ ಮಾಡ್ತೀರಿ ರುಪೀಸ್? ಪರ್ ಪ್ಯಾಕೆಟ್ 30 ರೂಪೀಸ್. ಹೇಗೆ ಉಂಟು ಸೇಲ್? ಹೇಗೆ ಉಂಟು ಇವತ್ತು? ಸೇಲ್ ಚೆನ್ನಾಗಿದೆ, ಸೂಪರ್ ಆಗಿದೆ ಸೇಲ್. ಫಸ್ಟ್ ಟೈಮ್ ಕೋಟೆಲ್ಲಲ್ಲಿ ಹೀಗೆ ಪೌಸ ಪಕ್ವಾನ ಅಂತೇಳಿ ಒಂದು ಪ್ರೋಗ್ರಾಮ್ ಆಗ್ತಾ ಉಂಟು. ಹಾಗೆ ಇಲ್ಲಿ ನೋಡ್ಬೋದು ತುಂಬ ಕ್ರೌಡ್ ಕೂಡ ಬಂದಿದ್ದಾರೆ. ತುಂಬ ನೋಡಿ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ, ತಗೊಂಡೆಲ್ಲ ತಾಲಿ ಎಲ್ಲ ಉಂಟು ಇಲ್ಲಿ. ಹಾಗೆ ಮತ್ತೆ ಈಚೆ ಕಡೆ ನೋಡೋದಾದರೆ ಇಲ್ಲಿ ನಿಮಗೆ ಇದು ಉಂಟು ಪಾಯಸದ್ದು, ಮತ್ತು ಅಲ್ಲಿ ಕೌಂಟ್ರ್ ಹಾಕಿದ್ದಾರೆ. ಆಚೆ ಕಡೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಆಗ್ತಾ ಉಂಟು. ಮತ್ತು ನಾವಿಲ್ಲಿ ನಿಂತಿದ್ದೇವೆ. ತುಂಬ ಕ್ರೌಡ್ ಬರ್ತಾರೆ, ತಗೊಂಡು ಹೋಗ್ತಾರೆ. ನಮಗೆ ಲೆಕ್ಕ ಮಾಡಲಿಕ್ಕೆ ಸಿಗಲಿಕ್ಕಿಲ್ಲ. ಅರೌಂಡ್ ಒಂದು 2000 ಕ್ರೌಡ್ ಮಿನಿಮಮ್ ಆಗಿ ಇರ್ಬೋದು ಇವತ್ತು. ಹಾಗೆ ತುಂಬ ಒಳ್ಳೇದಾಗ್ತಾ ಉಂಟು ಪ್ರೋಗ್ರಾಮ್. ದಂಡಿ ಆಟ ಪೊಣ್ಣೆ, ತಂಡಿ ಸ್ವಲ್ಪ ಬಲತೆ ಪೊಣ್ಣೆ, ಬೆಚ್ಚ ನೀರು ದೋಸೆ ಬರ್ತೆ, ತಿಂದ ಮುಗಿಪುದೆ, ಈ ತಿಂದ ಮುಗಿಪುದೆ, ಫುಲ್ಲು ತಿಂದ ಮುಗಿಪುದೆ. ನಮಸ್ತೆ. ನಾವಿಲ್ಲಿ ಇವತ್ತು ಕಾರ್ಡೆಲ್ ಚರ್ಚಿನಲ್ಲಿ ಆಷಾಢ ಮಾಸದ ಆಟಿ ಕಣ ಫೆಸ್ಟ್ ಅಂತ ಒಂದು ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಬಂದಿದ್ದೇವೆ. ಇದು ನಮ್ಮ ಫ್ಯಾಕ್ಟ್ 6 ಅಂತ ನಮ್ಮ ಗೆಳತಿಯರ ಬಳಗ. ಇವತ್ತು ಎಲ್ಲ ರೀತಿಯ ಮೊದಲ ಆಷಾಢದಲ್ಲಿ ಏನೆಲ್ಲ ತಿಂಡಿ ತಿನಿಸುಗಳು ಇರ್ತಿತ್ತು, ಅದು ನಮ್ಮದು ಕಲ್ಚರ್ ಮರೆತು ಹೋಗಬಾರ್ದು ಅಂತ ಇದನ್ನು ಅರೇಂಜ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲ ರೀತಿಯ ಖಾದ್ಯಗಳು ಉಂಟು. ಅದೇ ರೀತಿ ಗೇಮ್ಸ್, ಡ್ಯಾನ್ಸ್ಗಳೆಲ್ಲ, ನೃತ್ಯ ಎಲ್ಲ ಆಗಿ ತುಂಬ ಜೋರಾಗಿ ಮಾಡ್ತಾ ಇದ್ದಾರೆ. ಜನ ತುಂಬ ಸೇರಿದ್ದಾರೆ. ನಾವು ಕೂಡ ಒಂದು ಖುಷಿಯಲ್ಲಿ ನೃತ್ಯ ಮಾಡಿದ್ವಿ. ನಮ್ಮ ತಂಡಕ್ಕೂ ಒಂದು ನೃತ್ಯ ಮಾಡುವ ಒಂದು ಅವಕಾಶ ಸಿಕ್ಕಿತು. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೇವೆ. ಹೌದು. ನಮ್ಮ ಜೊತೆ ಮಿಸ್ಟರ್ ವಿಲ್ಫ್ರೆಡ್ ಅವರು ಇದ್ದಾರೆ. ಅವ್ರ ಹತ್ರ ಕೇಳುವ ಹೇಗೆ ಉಂಟಂತೇಳಿ ಇವತ್ತಿದು ಫುಡ್ ಹೇಗೆ ಉಂಟು? ಫಸ್ಟ್ ಆಫ್ ಆಲ್ ಇದನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಯಾಕೆಂತ ಹೇಳಿದರೆ ಕಾರ್ಡೆಲ್ ಚರ್ಚ್ ಅಥವಾ ನಾನು ಸಾಧಾರಣ ಇಲ್ಲಿ ನೋಡಿದ ಪ್ರಕಾರ ಈ ರೀತಿ ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮ, ಕೆಲವು ಕಾರ್ಯಕ್ರಮಗಳು ಬಂದಿದೆ, ಬಟ್ ಈ ರೀತಿ ಅಂತ ಹೇಳಿದರೆ ನಾನು ನೋಡಿದ್ದು ಫಸ್ಟ್. ಆ್ಯಕ್ಚುಲಿ ಸೂಪರ್ಬ್ ಇದೆ. ನನಗೆ ಫುಡ್ ತಗೊಂಡೆ, ಈಚ್ ಆ್ಯಂಡ್ ಎವ್ರಿ ಐಟಮ್ಸ್ ವೆರಿ ಗುಡ್. ಲೈಕ್ ಒಂದು ಅಥೆಂಟಿಕ್, ನಮಗೆ ಅಂದರೆ ಓಲ್ಡ್ ಹಳೆ ಅಜ್ಜಿ ಮನೆಯಲ್ಲಿ, ತಾಯಿ ಮನೆಯಲ್ಲಿ ತಿಂದ ಎಲ್ಲ ಅನುಭವಗಳು ವೆರಿ ನೈಸ್. ಆ್ಯಂಡ್ ಅದು ಯಾರೆಲ್ಲ ಪ್ರಿಪೇರ್ ಮಾಡಿದ್ದಾರೆ, ಇದಕ್ಕೆಲ್ಲ ಯಾರೆಲ್ಲ ಎಫರ್ಟ್ ಹಾಕಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು. ಇದು ಒಂದೇ ಪ್ಲೇಟಲ್ಲಿ ಎಲ್ಲ ಸಿಗೋದು ತುಂಬ ಕಷ್ಟ ಅಲ್ಲ? ಎಸ್, ಇದು ಅದೇ. ಮತ್ತು ಎಂತ ಹೇಳಿದ್ರೆ ಇನ್ನೂ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಪ್ಲೇಟ್ ಫುಲ್ಲು ತಗೊಳ್ಬೇಕು, ಎಲ್ಲ ಸಿಂಗಲ್ ಆಗಿ ಸಿಗೋದಿಲ್ಲ. ಬಟ್ ಈಚ್ ಆ್ಯಂಡ್ ಎವ್ರಿ ಒಂದೇ ಪ್ಲೇಟಲ್ಲಿ ಹಾಕಿರೋದು ತುಂಬ ಏನಿದೆ. ಕೆಲವೊಂದೊಂದು ಐಟಮ್ ಅಂತ ಹೇಳಿದರೆ ಸೂಪರ್. ಅದಕ್ಕೆ ಆಲ್ಮೋಸ್ಟ್ ಎಲ್ಲ ತಿಂದಾಯಿತು. ಲೈಕ್ ಪತ್ರೊಡೆ ಎಲ್ಲ ಉಂಟಲ್ಲ, ಅದು ವೆರಿ ಫೇವರೇಟ್. ಎಲ್ಲ ಸಿಗೋದು ಭಾರಿ ಕಡಿಮೆ. ಟೋಟಲಿ ಫುಡ್ ಆಸಮ್ ಆಗಿ. ವೆರಿ ಗುಡ್, ಅವಸಮ್, ಸೂಪರ್. ಯಾರಾದರೂ ಈಗ ನೋಡ್ತಾ ಇದ್ದರೆ ಬರಲಿಕ್ಕೆ ಆಗ್ತದಾದರೆ ಬೇರೆ ಈ ಪತ್ರೊಡೆ ಎಲ್ಲ ಸಿಗ್ಬೋದು, ಟ್ರೈ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬನ್ನಿ, ನೆಕ್ಸ್ಟ್ ಯಾರಿದ್ದಾರೆ ಅವರ ಹತ್ರ ಕೇಳುವ. ಬನ್ನಿ. ನಮ್ಮ ಜೊತೆ ಸ್ವೀಡಲ್ ಇದ್ದಾಳೆ, ನನ್ನ ಕ್ಲಾಸ್ಮೇಟ್ ಸ್ವೀಡಲ್. ಹಲೋ, ಹೇಗೆ ಆಗ್ತುಂಟು ಪ್ರೋಗ್ರಾಮ್ ಇವತ್ತು? ತುಂಬ ಒಳ್ಳೆ ಆಗ್ತಾ ಉಂಟು, ಚೆಂದ ಆಗ್ತಾ ಉಂಟು. ಎಲ್ಲರೂ ಕೋಆಪರೇಟಿವ್ ಇದ್ದಾರೆ, ಎಲ್ಲ ಪ್ಯಾರಿಶ್ ಕೋಆಪರೇಟಿವ್ ಇದೆ. ಮತ್ತು
ಓಕೆ, ನೀವು ಟ್ರೈ ಮಾಡಿ ನಮ್ಮ ವ್ಯೂವರ್ಸಿಗೆ ಹೇಳಿ ಹೇಗೆ ಅಂತ. ಸೊ ನಮ್ಮ ಜೊತೆ ಕುಲಶೇಖರದವರು ನಿವಾಸಿಯಾಗಿ ಮತ್ತು ನಮ್ಮ ದೈಜಿವಳ್ಳಿಯಲ್ಲಿ ನೋಡಿರ್ಬೋದು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರುವ ಶ್ರೀಮಾನ್ ಪ್ರವೀಣ್ ರಾವ್ ಅವರಿದ್ದಾರೆ. ಅವ್ರ ಹತ್ರ ಕೇಳುವ ಹೇಗೆ ಆಗ್ತಾ ಉಂಟು ಈ ಸಂಜೆದು ಪ್ರೋಗ್ರಾಮ್. ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್. ಈ ಒಂದು ಕೌಶಲ ಗಮ್ಮತ್ ಪ್ರೋಗ್ರಾಮು ತುಂಬ ಒಳ್ಳೆ ಥರ ಆಗ್ತಾ ಇದೆ. ನಾನು ಈ ಕೃಷಿಕರ ಪರಿಸರದವ, ಇದೇ ಚರ್ಚಿನವ, ಮತ್ತು ಇಲ್ಲಿ ಜನರು ನೋಡಿದರೆ ನಮ್ಮಲ್ಲಿ 2100 ಫ್ಯಾಮಿಲಿಗಳಿವೆ. ಸರಿಸುಮಾರು 8,000 ಜನ ಇಲ್ಲಿ ವಾಸಿಸ್ತಾರೆ. ಇಷ್ಟು ದೊಡ್ಡ ಚರ್ಚಿನಲ್ಲಿ ಇಷ್ಟು ಜನ ಸಭೆ ಸೇರಿದ್ದಾರೆ ಮತ್ತು ಎಲ್ಲರೂ ಒಂದು ಮನಸ್ಸಿಂದ ಒಕ್ಕೂಟಿನಿಂದ ಮನೆಯಿಂದ ಅಡುಗೆ ಮಾಡಿ ತಂದಿದ್ದಾರೆ. ಕೆಲವರು ಅದನ್ನು ಈ ಜನರ ಹತ್ರ ಒಟ್ಟಿಗೆ ನಿಂತು ಇವತ್ತು ಥಾಲಿಯೆಲ್ಲ ಉಂಟು, 150 ರೂಪಾಯಿ ಥಾಲಿ, ಅನ್ಲಿಮಿಟೆಡ್ ಫುಡ್ ಉಂಟು. ಎಷ್ಟು ಮೇಲೆ ಬಗೆ ತಿನಿಸುಗಳಿವೆ. ಜನರು ಮುಗಿಬಿತ್ತಿದ್ದಾರೆ ಕೌಂಟ್ರಲ್ಲೆಲ್ಲ. ಕೂಪನ್ಗೆ ಖಾಲಿಯಾಗಿದೆ. ಸೊ ನನಗೆ ಒಂದು ಕೂಪನ್ ಸಿಕ್ಕಿದೆ, ನಾನು ಊಟ ಮಾಡಿ ಬರ್ತೇನೆ. ಅಷ್ಟರೊಳಗೆ ನಿಮಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಒನ್ಸ್ ಮೋರ್. ಓಕೆ, ನಾವು ಟೇಸ್ಟ್ ಮಾಡಿದ್ವಿ, ತುಂಬ ಒಳ್ಳೆದಿತ್ತು ಫುಡ್. ಹಾಗೆ ನೀವು ಕೂಡ ಟೇಸ್ಟ್ ಮಾಡಿ. ಒಳ್ಳೆದಾಗಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸೊ ವಿವರ್ಸ್, ನಮ್ಮ ಜೊತೆಗೆ ಇವತ್ತು ನಮ್ಮ ಕೋಡೆಲ್ ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್ ಅವರು ಇದ್ದಾರೆ. ಫಾದರ್, ನೀವು ಈ ಪ್ರೋಗ್ರಾಮ್ನ ಬಗ್ಗೆ ಎಂತ ಹೇಳಿಕೆ ಬಯಸ್ತೀರಿ? ಪ್ರಿಯರೇ, ಪವಿತ್ರ ಶಿಲುಬೆಗೆ ಸಮರ್ಪಿಸಿದ ಕುಲಶೇಖರ ಚರ್ಚ್, ಹೋಲಿ ಕ್ರಾಸ್ ಚರ್ಚ್ ಕಾಡೆಲ್ ಹಾಲಲ್ಲಿ ಇವತ್ತೊಂದು ವಿಶೇಷ ಸಂಭ್ರಮ. ಆಟಿಡೊಂಜಿ ದಿನ ಅಥವಾ ಆಟಿಯಲ್ಲಿ ವಿವಿಧ ರೀತಿಯ ಪಕ್ವಾನಗಳ ಒಂದು ವಿಶೇಷ ಸಂಭ್ರಮ. 14 ಬಗೆಯ ವಿವಿಧ ತಿಂಡಿ ತಿನಿಸುಗಳನ್ನು ತಯಾರಿಸಿದ್ದಾರೆ. 1,000ಕ್ಕೂ ಮಿಕ್ಕಿ ಧರ್ಮ ಕೇಂದ್ರದ ಮತ್ತು ಇತರ ಜನರು ಸೇರಿದ್ದಾರೆ. ಭಾಳ ಒಂದು ಸಂಭ್ರಮದಿಂದ ಇತರ ಕಾರ್ಯಕ್ರಮಗಳೊಂದಿಗೆ ಈ ಒಂದು ವಿಶೇಷ ಊಟದ ಅಥವಾ ತಿಂಡಿ ತಿನಿಸುಗಳ ಒಂದು ವಿಶೇಷ ಕಾರ್ಯಕ್ರಮ. ದುಂಬುದ ಕಾಲೋಡಿ ಎಂಬುದು ತಿಂತಿನ ಪೂರ ವಸ್ತುಲೆಂಡ್ಲ ನೆನಪು ಮಲ್ತದೆ ಹಲವು ಬಗೆತ್ತ ಬಹು ಪುದರ್ ಬಂಡ್ಲೆ ಅವು ಐಟಮ್ ಮುಲ್ಪ ಉಂಡೇನಿ ಹಿರೇಕ್ಲ ಸ್ವಾಗತ ಮಲ್ತೊಂದಿಲ್ಲ. ಸಮಯಕ್ಕೆ ಸರಿಯಾಗಿ ಬತ್ತನ 8 ಗಂಟೆ ಹಿಡಿದು ದುಂಬ ಬತ್ತನ ಬೇತೆ ನಮ್ಮನ್ನ ತಿನ್ನಿಸಿ ನಾವು ತಿನ್ನಿರೋ ಒಂದು ಅವಕಾಶ ತಿಕ್ಕು. ಪ್ರಿಯರೇ, 8 ಗಂಟೆಯ ಮೊದಲು ಇಲ್ಲಿ ಬಂದು ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸಬೇಕಾಗಿ ನಿಮ್ಮೆಲ್ಲರನ್ನು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾದರ್. ಇನ್ನೊಂದು ಕ್ವಶನ್ ಇತ್ತು, ಏನಂದರೆ ಈ ಪ್ರೋಗ್ರಾಮ್ ಮಾಡುವ ಉದ್ದೇಶ ಏನು, ಕಾಸ್ ಏನು ಅಂತೇಳಿ. ಸಾಧಾರಣವಾಗಿ ನಮ್ಮ ಹಿರಿಯರು ಹೇಳುವಂಥ ಒಂದು ಮಾತು ಉಂಟು, ಬಂದ ದಾರಿಯನ್ನು ಮರೆಯಬಾರದು. ಹೌದು, ನಾವು ಒಂದು ಕಾಲದ ಎಲ್ಲ ತಿಂಡಿ ತಿನಿಸುಗಳನ್ನು ತಿಂದು ನಾವು ಜೀವಿಸಿದವರು. ಇವತ್ತು ಅದೆಲ್ಲ ಮರೆತು ಹೋಗ್ತಾ ಇದೆ. ಇಂದಿನ ಜನಾಂಗಕ್ಕೆ ಅದು ತಿಳಿಯದೇ ಹೋಗ್ತಾ ಇದೆ. ಈ ಒಂದು ಸಂಸ್ಕೃತಿ ವಸ್ತುಗಳು ಮಾಯವಾಗ್ತಾ ಇವೆ. ಅದಕ್ಕಾಗಿ ಅದನ್ನು ಸಹ ತಿಳಿದುಕೊಳ್ಳಬೇಕು. ಜನರು ಇದನ್ನು ಅನುಭವಿಸಬೇಕು, ಅದನ್ನು ಆಹ್ವಾನಿಸಬೇಕು, ಸಂತೋಷ ಪಡಬೇಕು. ಇದು ನಮ್ಮ ಉದ್ದೇಶ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು. ಈಗ ಟೈಮ್ ಬಂತು, ಫೈನಲಿ ನಾವು ಆರ್ಟಿ ಸ್ಪೆಷಲನ್ನು ಟ್ರೈ ಮಾಡ್ತಾ ಇದ್ದೇವೆ. ಫಸ್ಟ್ ನನಗೆ ಪುಂಡಿಗಸಿ ಅಂದರೆ ತುಂಬ ಇಷ್ಟ. ಹಾಗೆ ನಾನು ಫಸ್ಟ್ ಟ್ರೈ ಮಾಡುವಂಥದ್ದು ಪುಂಡಿಗಸಿ. ನಿಮಗೆ ಸ್ಪೂನ್ ಇಲ್ಲ, ಎಂತ ಮಾಡೋದು? ಸ್ಪೂನ್ ಇಲ್ಲ, ಮತ್ತು ಇದು ಕೊಂಕಣಿಯಲ್ಲಿ ಹಳ್ಳಿ ಕೊಲೆದು ಪಾತೋಳಿ ಅಂತ ಹೇಳ್ತಾರೆ. ಇದು ನನಗೆ ತುಂಬ ಲೈಕ್. ಈಗ ಲಾನ್ಸನ್ ಪುಂಡಿಗಸಿ ತಿಂದಿದ್ದಾನೆ, ಹೇಗುಂಟು? ಸೂಪರ್. ನೋಡಿ, ಇದಕ್ಕೆ ನಿವೋಳ ಅಂತ ಹೇಳ್ತಾರೆ. ಇದು ಶೀತಕ್ಕೆಲ್ಲ ತುಂಬ ಒಳ್ಳೆಯದು. ನೋಡಿ, ಕುಡಿದು ನೋಡ್ತೇನೆ. ಇದಕ್ಕೆ ನಿಜವಾಗಿ ಏನಾಗ್ತಾರೆ ಅಂದರೆ, ನಮ್ಮದು ಬಿಂಡ ಇದೆ ಅಲ್ಲ, ಆ ಬಿಂಡದ್ದು ಕವರ್ ಹಾಕ್ತಾರೆ. ಕವರ್ ಹಾಕಿ ಸ್ವಲ್ಪ ಓವೋ ಹಾಕಿ ಮಾಡ್ತಾರೆ. ತುಂಬ ಒಳ್ಳೆಯದಾಗ್ತದೆ ಶೀತಕ್ಕೆ, ಆಯಿತಾ. ಮತ್ತು ನೆಕ್ಸ್ಟ್ ಗರೆ ಉಂಟು. ಗರೆ ನೋಡಿ, ಭಾರಿ ಒಳ್ಳೆಯದುಂಟು. ಮತ್ತು ಇದು ನನ್ನ ಫೇವ್ರೆಟ್, ಇದು ಕೀರ್ಲ ಅಂತೇಳಿ ನಮ್ಮ ಬ್ಯಾಂಬಿದು ಶೂಟಿಂದ ಮಾಡೋದು. ಬಟ್ ಟೇಸ್ಟ್ ಅಲ್ಟಿಮೇಟ್ ಆಗಿರ್ತದೆ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗೋದು ತಿನ್ನಲಿಕ್ಕೆ. ಆ ಕೀರ್ಲಲ್ಲಿ ಆ ರಾನೆಸ್ ಇದ್ದರೆ ತುಂಬ ಒಳ್ಳೆಯದಾಗ್ತದೆ. ಜಾಸ್ತಿ ಅದರದ್ದು ರಾನೆಸ್ ಇಲ್ಲದಿದ್ದರೆ ಟೇಸ್ಟ್ ಇಲ್ಲ ಇದಕ್ಕೆ ತಿಂಡಿಗೆ. ಮತ್ತು ಏನುಂಟು ಇಲ್ಲಿ, ಮತ್ತು ಇದು ಏನೋ ಉಂಟು ನೋಡಿ. ವಾಟ್ ಈಸ್ ದಿಸ್? ಇದೆಂತ? ಇದು ನನಗೆ ಹಲಸಿನ ಇದು ಬೀಜದಾಗೆ ಕಾಣ್ತದೆ. ಬಿಕ್ಕನ ಅಲ್ಲ, ನೋಡುವ. ಅದೆಂತ? ಇದೆಂತ? ಮೇಥಿ ಪೇಸ್ ಕನ್ನಡದಲ್ಲಿ ಗೊತ್ತಿಲ್ಲ, ಕೊಂಕಣದಲ್ಲಿ ಮೇಥಿ ಪೇಸ್ ಹೇಳುದು. ಒಳ್ಳೆದು. ಗಂಜಿ, ಮೆಂತ್ಯ ಗಂಜಿ ಒಳ್ಳೆದುಂಟು. ಒಳ್ಳೇದುಂಟು. ತಿಂದು ನೋಡಿ ಒಳ್ಳೇದುಂಟಲ್ಲ, ನೋಡಿ ಒಳ್ಳೇದುಂಟು.
ಒಂದೇ ಈಗ ಟೇಸ್ಟ್ ಮಾಡಿ ನೋಡುವ. ಸೊ ವಾವ್, ಸೂಪರ್ ಉಂಟು. ಮತ್ತು ಹಾಂ, ನಮ್ಮದು ಇಲ್ಲಿ ಚಟ್ನಿ ಉಂಟಾಯ್ತಾ. ಇದೇನಂದರೆ ಕುಳಿತು ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ. ಇದು ನಾವು ಬಸಳೆಗೆ ಎಲ್ಲ ಹಾಕ್ತಾರೆ, ಇದರದ್ದು ಸಾರು ಮಾಡ್ತಾರೆ, ತುಂಬ ಒಳ್ಳೆಯದು. ಇದು ಸ್ವಲ್ಪ ಬಾಡಿಗೆ ಹೀಟ್ ಆದರೂ ಕೂಡ ತುಂಬ ಒಳ್ಳೆಯದು. ಆಯಿತಾ, ಹೇಗೆ ಉಂಟು ನೋಡುವ. ಸೂಪರ್ ಉಂಟು ಗಾಯ್ಸ್. ನನಗೆ ಇದನ್ನು ಒಂದು 4 ಪೀಸ್ ಎಕ್ಸ್ಟ್ರಾ ತಿನ್ನುವಂತ ಆಗ್ತಾ ಉಂಟು. ಹಾಂ, ನಾನು ಪತ್ರೋಡೆ ನೋಡಲಿಲ್ಲ, ನೋಡಿ ಪತ್ರೋಡೆ ಉಂಟು. ಸೂಪರ್. ಅಲ್ಟಿಮೇಟ್ಲಿ ಕಾರ್ಡಿಯಲ್ ಶ್ರೀ ಸಂಘಟನೆ ಘಟಕದಿಂದ ಒಳ್ಳೆ ಫುಡ್ ರೆಡಿ ಮಾಡಿದ್ದಾರೆ ಇವರು. ಏನಂದರೆ ಒಂದೇ ಥಾಲಿಯಲ್ಲಿ ಇಷ್ಟು ಐಟಮ್ ಸಿಗೋದು ಎಲ್ಲಿ ಕೂಡ ಇಲ್ಲ. ಹಾಗಾಗಿ ವೆರಿ ಹ್ಯೂಜ್ ಥ್ಯಾಂಕ್ಸ್ ಟು ಕಾರ್ಡಿಯಲ್ ಶ್ರೀ ಸಂಘಟನೆ ಘಟಕದವರಿಗೆ. ದಿಸ್ ಪ್ರೋಗ್ರಾಮ್ ವಾಸ್ ವೆರಿ ಸೂಪರ್ಲಿ ಲೈಕ್ ಅರೇಂಜ್ಡ್ ಆ್ಯಂಡ್ ಕೋಆರ್ಡಿನೇಟೆಡ್. ಆ್ಯಂಡ್ ಥ್ಯಾಂಕ್ ಯು ಟು ಎವ್ರಿ ಒನ್ ಟು ಲೈಕ್ ಯಾರೆಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಕೆಲಸ ಎಲ್ಲ ಮಾಡಿದ್ದೀರಿ, ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಜೊತೆಗೆ ಇನ್ನೊಬ್ರು ಕೂಡ ಇದ್ದಾರೆ, ಕೇಳುವ ಹೇಗೆ ಆಗಿದೆ ಇವತ್ತು ಫುಡ್, ಏನು ಅರೇಂಜ್ಮೆಂಟ್ಸ್ ಆಗಿರಲಿ ಎಲ್ಲ ಚೆನ್ನಾಗಿದೆ, ತುಂಬ ಸಂತೋಷವಾಯಿತು. ನಮಗೆ ಚಿಕನ್ನಿಂದ ಹೇಗೆ ಹೇಗೆಲ್ಲ ತಿಂದಿದ್ದೇವೆ ಅದೇ ಥರ ಉಂಟು, ಎಲ್ಲ ಐಟಮ್ಸ್ ಒಳ್ಳೆ ಉಂಟು. ಎಲ್ಲ ನಾವು ಖುಷಿಯಿಂದ ತಿಂದೆವು. ಮತ್ತು ಇನ್ನೇನೆಂದರೆ ಅರೇಂಜ್ಮೆಂಟ್ಸ್ ಒಳ್ಳೆದುಂಟು. ಇದು ನನ್ನ ಇದರ ಪ್ರಕಾರ ಫಸ್ಟ್ ಟೈಮ್ ಎಂದು ಕಾಣ್ತದೆ ನನಗೆ. ಎಲ್ಲ ಜನರು ಬರುವುದು ಫಸ್ಟ್ ಟೈಮ್ ಇದು. ಎಲ್ಲ ಇಡೀ ನಮ್ಮ ಚರ್ಚಿನವರು ಬರುವುದೆಲ್ಲ ಫಸ್ಟ್ ಟೈಮ್. ಇನ್ನು ಮುಂದೆ ಸಹ ಇಂಥದ್ದೇ ಒಳ್ಳೆಯದಾಗಲಿ. ಮತ್ತು ನಾವು ತುಂಬ ಬ್ಯುಸಿ ಇದ್ದೆವು, ನಮಗೆ ಈಗ ಒಂದು ಫಂಕ್ಷನ್ ಉಂಟು. ಆ ಫಂಕ್ಷನ್ ಅಂದರೆ ಒಂದು ಬೇರೆ ಕಡೆ ಊಟಕ್ಕೆ ಹೋಗ್ಲಿಕ್ಕೆ ಉಂಟು. ಅದನ್ನು ಬಿಟ್ಟು ನಾವು ಇಲ್ಲಿ ಬಂದಿದ್ದೇವೆ. ಯಾಕೆಂದರೆ ನಮ್ಮ ಚರ್ಚಿನವರು ಇದನ್ನೆಲ್ಲ ಅರೇಂಜ್ ಮಾಡಿದ್ದೀರಿ, ನೀವು ಯೂತ್ಗಳೆಲ್ಲ ಇದ್ದೀರಿ, ಎಲ್ಲರನ್ನು ಸಪೋರ್ಟ್ ಮಾಡಲಿಕ್ಕೋಸ್ಕರ ನಾವು ಬಂದಿದ್ದೇವೆ. ಫುಡ್ ಒಳ್ಳೆಯದುಂಟು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಾವಿಲ್ಲಿ ಕಾರ್ಡಿಯಲ್ ಚರ್ಚಿನ ಶ್ರೀ ಸಂಘಟನಾದ ಅಧ್ಯಕ್ಷಿಣಿಯಾದ ಶೋಭಾ ಅವರು, ನಾನು ವೈಸ್ ಪ್ರೆಸಿಡೆಂಟ್ ಶಾಲೇಟ್, ನಮ್ಮ ಸೆಕ್ರೆಟರಿ ರೆನಿಟಾ ಹಾಗೂ ನಮ್ಮ ಮೆಂಬರ್ ಇಲ್ಲಿ ಸುಮನ್ ಇಲ್ಲಿ ಇದ್ದೇವೆ. ಇವತ್ತು ನಮ್ಮ ಕಾರ್ಡಿಯಲ್ ಚರ್ಚಿನಲ್ಲಿ ನಾವು ಪೌಸ ಕಣ ಫೆಸ್ಟ್ ಅಂತ ಹೇಳಿ ಒಂದು ಆಟಿಯ ತಿನಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಮತ್ತು ಇಲ್ಲಿ ತುಂಬ ಜನರು ಇವತ್ತು ಬಂದು ಭಾಗವಹಿಸಿದ್ದಾರೆ. ಇದರ ಹಿಂದೆ ಎಲ್ಲ ಸ್ತ್ರೀಯರ ಎಲ್ಲ ಹೆಂಗಸರ ತುಂಬ ಶ್ರಮ ಉಂಟು. ಮಹಿಳಾ ಆಯೋಗದ ಎಲ್ಲ ಸದಸ್ಯರು ಅವರು ತುಂಬ ಶ್ರಮ ವಹಿಸಿದ್ದಾರೆ. ಅವರವರ ಮನೆಯಲ್ಲಿ ಅಡುಗೆ ಮಾಡಿ ತುಂಬ ಒಳ್ಳೆ ರುಚಿಕರವಾದ ತಿಂಡಿ ತಿನಿಸುಗಳನ್ನು ತಂದು ನಮ್ಮ ಈ ಕಾರ್ಡಿಯಲ್ ಹಾಲಲ್ಲಿ ನಾವು ಸಂಭ್ರಮಿಸ್ತಾ ಇದ್ದೇವೆ. ಇವತ್ತು ಇಡೀ ನಮ್ಮ ಕಾರ್ಡಿಯಲ್ ಜನ ಸಮುದಾಯವು ಈ ಕಾರ್ಡಿಯಲ್ ಹಾಲಲ್ಲಿ ಒಟ್ಟುಗೂಡಿದೆ. ಎಲ್ಲ ಜನರಿಗೆ ತುಂಬ ಥ್ಯಾಂಕ್ಸ್ ಹೇಳಲು ಬಯಸ್ತೇನೆ. ಇದನ್ನು ಆಯೋಜನೆ ಮಾಡಲು ಪರ್ಮಿಷನ್ ಕೊಟ್ಟ ನಮ್ಮ ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್ ಅವರಿಗೆ ಮತ್ತು ಪಾಲನಾ ಮಂಡಳಿ ಎಲ್ಲ ಸದಸ್ಯರಿಗೆ, ಆರ್ಥಿಕ ಸಮಿತಿಯ ಸದಸ್ಯರಿಗೆ ಮತ್ತು ಎಲ್ಲ ಜನತೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಜನರಿಗೆ ನಮ್ಮ ಕೃತಜ್ಞತೆಗಳು. ಥ್ಯಾಂಕ್ ಯು ಗೈಸ್. ಇವತ್ತಿದು ಪೌಸ ಪಕ್ವಾನಕ್ಕೆ ಪ್ರೋಗ್ರಾಮಿಗೆ ಬಂದದ್ದು ನಾವು ತುಂಬ ಆಸಮಾಗಿ ಆಯಿತು. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬ ಡಿಶಸ್, ಮಳೆಗಾಲದ ತುಂಬ ಡಿಶಸ್ ಒಂದೇ ರೂಫ್ ಟಾಪ್ನ ಅಡಿಯಲ್ಲಿ ನಮಗೆ ಸಿಕ್ಕಿದೆ. ತುಂಬ ಟೇಸ್ಟ್ ಕೂಡ ಇತ್ತು, ತುಂಬ ಫನ್ ಕೂಡ ಆಯಿತು. ಪ್ರಿಪರೇಷನ್ ಕೂಡ ತುಂಬ ಫನ್ ಆಗಿದೆ. ನೀವು ಈ ವಿಡಿಯೋನ ಪ್ರಿಪರೇಷನ್ ವಿಡಿಯೋನ ನೋಡೋದಿದ್ದರೆ ಅದನ್ನು ಕೂಡ ಹೋಗಿ ನೋಡಿ. ಅದರಲ್ಲಿ ಕೂಡ ತುಂಬ ನಿಮಗೆ ನಮ್ಮ ಮನೆಯಲ್ಲಿ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡಲಿಕ್ಕೆ ಆಗೋದು ಅಲ್ಲಿ ನಾವು ತೋರಿಸಿದ್ದೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ ಮತ್ತು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್ ಬಾಯ್.